ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಿಮಗೆಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೀಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನವೆಂಬರ್ 1 ಅಂತ ತೆಗೆದುಕೊಂಡಾಗ ನಮ್ಮ ಒಂದು ಕನ್ನಡಿಗರಿಗೆ ಹೆಮ್ಮೆಯ ಹಾಗೂ ಸಂತಸದ ದಿನ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಇಂದಿನ ಕರ್ನಾಟಕ ಈ ಮುಂಚೆ ಅಥವಾ ಭಾರತ ಸ್ವಾತಂತ್ರ್ಯ ಹೋಗೋಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಜಿಲ್ಲೆಗಳಾಗಿ ಹರಿದು ಹಂಚಿ ಹೋಗಿತ್ತು. ಹೀಗಾಗಿ ಆ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಭೂಭಾಗಗಳನ್ನ ಕನ್ನಡಿಗರು ಆಳ್ವಿಕೆ ಮಾಡೋದ್ರ ಬದಲಾಗಿ ಅನ್ಯರು ಆಳ್ವಿಕೆ ಮಾಡ್ತಿದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಆ ಎಲ್ಲ ಒಂದು ಕನ್ನಡ ಮಾತನಾಡುವ ಭಾಷೆ ಹಾಗೂ ಕನ್ನಡ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಎಲ್ಲ ಭೂಭಾಗಗಳು ಒಂದುಗೂಡಿರ್ತಕ್ಕಂಥ ಒಂದು ಸುಸಂದರ್ಭ ಯಾವುದಪ್ಪ ಅಂತಂದ್ರೆ ನವೆಂಬರ್ 1 ಅಂತಕ್ಕಂಥ ಒಂದು ದಿನ. ಹೀಗಾಗಿ ನವೆಂಬರ್ 1 ಅಂತ ತೆಗೆದುಕೊಂಡಾಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ದಿನ. ಹೀಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರಚನೆ ಆಗತಕ್ಕಂಥ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಚಳುವಳಿ ಕರ್ನಾಟಕ ಏಕೀಕರಣ ಅಂತಕ್ಕಂಥ ಒಂದು ಚಳುವಳಿಯ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ. ಕಾರಣ ಏನಪ್ಪಾ ಅಂತಂದ್ರೆ ಕರ್ನಾಟಕ ಏಕೀಕರಣ ಅಂತ ತೆಗೆದುಕೊಂಡಾಗ ನಮ್ಮ ಭಾರತದಲ್ಲಿ ನಮ್ಮ ಒಂದು ಭಾರತ ಸ್ವಾತಂತ್ರ್ಯ ಚಳುವಳಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಪಡೆದುಕೊಂಡಿದೆಯೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕರ್ನಾಟಕದ ಏಕೀಕರಣ ಉತ್ಸವ ಏನಾಗತ್ತಪ್ಪ ಅಂದ್ರೆ ಒಂದು ಅತ್ಯಂತ ಮುಖ್ಯ ಘಟನೆಯಾಗಿ ಕಂಡುಬರುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ಕರ್ನಾಟಕ ಏಕೀಕರಣ ನಡೀತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಒಂದುಗೂಡಿಸುವುದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಏಕೀಕರಣ ಅಂತ ತೆಗೆದುಕೊಂಡಾಗ ಇದರ ಅರ್ಥ ಏನ್ರಿ? ಯೂನಿಫಿಕೇಶನ್. ಏಕೀಕರಣ ಅಂತ ತೆಗೆದುಕೊಂಡಾಗ ಒಂದುಗೂಡಿಸುವುದು ಅಥವಾ ಒಟ್ಟುಗೂಡಿಸುವುದು ಎಂದರ್ಥ. ಹೀಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಅಂತ ತೆಗೆದುಕೊಂಡಾಗ ಹರಿದು ಹಂಚಿ ಹೋಗಿರತಕ್ಕಂಥ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿ ಹೊಂದಿರತಕ್ಕಂಥ ಭೂಭಾಗಗಳನ್ನ ಒಂದುಗೂಡಿಸುವುದು ಎಂದರ್ಥ. ಕರ್ನಾಟಕ ಏಕೀಕರಣ ಅಂದ್ರೆ ಏನ್ರಿ? ಹರಿದು ಹಂಚಿ ಹೋಗಿರುವ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯನ್ನ ಹೊಂದಿರುವ ಭೂಭಾಗಗಳನ್ನ ಅಥವಾ ಭೂ ಪ್ರದೇಶಗಳನ್ನ ಒಂದುಗೂಡಿಸುವುದೇ ಕರ್ನಾಟಕ ಏಕೀಕರಣ. ಹೀಗಾಗಿ ಈ ಒಂದು ಕರ್ನಾಟಕ ಏಕೀಕರಣ ಅಂತ ತೆಗೆದುಕೊಂಡಾಗ ಇದು ಆರಂಭವಾದಿದ್ದು 1850ರ ನಂತರ ಅಂತ ಹೇಳ್ಬೋದು. ಹೀಗಾಗಿ 1850ರ ನಂತರ ಆರಂಭವಾಗಿರ್ತಕ್ಕಂಥ ಈ ಒಂದು ಕರ್ನಾಟಕ ಏಕೀಕರಣದ ಚಳವಳಿ 1956ರಲ್ಲಿ ತನ್ನ ಒಂದು ಕಾರ್ಯವನ್ನು ಪೂರ್ತಿಗೊಳಿಸುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರಚನೆಯಾಗಿದ್ದು ಯಾವಾಗಪ್ಪ ಅಂತಂದ್ರೆ 1956 ನವೆಂಬರ್ 1ರಂದು. ಹೀಗೆ 1956 ನವೆಂಬರ್ 1ರಂದು ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಭೂ ಪ್ರದೇಶಗಳು ಒಂದುಗೂಡಿ ಮೈಸೂರು ರಾಜ್ಯ ಅಂತಕ್ಕಂಥ ಒಂದು ನಾಮಕರಣವನ್ನು ಪಡೆದುಕೊಂಡು ಒಂದು ಸ್ವತಂತ್ರ ರಾಜ್ಯವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಆ ಒಂದು ಸ್ವತಂತ್ರ ರಾಜ್ಯ ತದನಂತರದ ಅವಧಿಯಲ್ಲಿ 1973 ನವೆಂಬರ್ 1ರಂದು ಡಿ ದೇವರಾಜ್ ಅರಸರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥ ಒಂದು ರಾಜ್ಯಕ್ಕೆ ಏನ್ ಮಾಡಿರಪ್ಪ ಅಂತಂದ್ರೆ ಕರ್ನಾಟಕ ಅಂತಕ್ಕಂಥ ಒಂದು ಪುನರ್ ನಾಮಕರಣವನ್ನ ಮಾಡಿದರು. ಹೀಗಾಗಿ ಈ ಒಂದು ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ಕರ್ನಾಟಕ ಏಕೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಈ ಕರ್ನಾಟಕದ ಏಕೀಕರಣ ಅಂತ ತೆಗೆದುಕೊಂಡಾಗ ನಾನು ಈಗಾಗಲೇ ಹೇಳಿದಂತೆ ಹರಿದು ಹಂಚಿ ಹೋಗಿರ್ತಕ್ಕಂಥ ತೆಗೆದುಕೊಂಡಾಗ ಸುಮಾರು 1850ರ ಒಂದು ಅವಧಿಯನ್ನು ತೆಗೆದುಕೊಂಡಾಗ ಈ ಒಂದು 1850ರ ಅವಧಿಯಲ್ಲಿ ನಮ್ಮ ಒಂದು ಅಖಂಡ ಕರ್ನಾಟಕ ಏನಾಗಿತ್ತಪ್ಪ ಅಂತಂದ್ರೆ ಸುಮಾರು 20ಕ್ಕೂ ಹೆಚ್ಚಿನ ಒಂದು ಆಡಳಿತದ ಘಟಕಗಳನ್ನು ಹೊಂದಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕವನ್ನ ಕೇವಲ ಕನ್ನಡಿಗರು ಮಾತ್ರ ಆಳ್ವಿಕೆ ಮಾಡದೆ ಅನ್ಯರು ಆಳ್ವಿಕೆ ಮಾಡ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ 6 ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತದ ಘಟಕ ಇದ್ದು. ಉದಾಹರಣೆಗೆ ಆ ಆಡಳಿತ ಘಟಕಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮುಖ್ಯವಾಗಿ 6 ಹೆಸರುಗಳಿಂದ ಕರಿತೀವಿ. ಒಂದು ಮೈಸೂರು ಕರ್ನಾಟಕ, 2 ಮದ್ರಾಸ್ ಕರ್ನಾಟಕ, 3 ಮುಂಬೈ ಕರ್ನಾಟಕ, 4 ಹೈದರಾಬಾದ್ ಕರ್ನಾಟಕ, 5 ಕೊಡಗು ಅಂತಕ್ಕಂಥ ಸ್ವತಂತ್ರ ಜಿಲ್ಲೆ, 6 ದೇಶೀಯ ಸಂಸ್ಥಾನಗಳು. ಹೀಗೆ ಅಖಂಡವಾಗಿರ್ತಕ್ಕಂಥ ಒಂದು ನಮ್ಮ ಕರ್ನಾಟಕ ಏನಾಗಿತ್ತಪ್ಪ ಅಂತಂದ್ರೆ ಹರಿದು ಹಂಚಿ ಹೋಗಿ 6 ರೀತಿಯಾಗಿ ಮಾರ್ಪಟ್ಟಿತ್ತು. ಹೀಗಾಗಿ ಆ 6 ರೀತಿಯಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಸುಮಾರು 20 ಆಡಳಿತದ ಘಟಕಗಳಿದ್ದು.
ಹೀಗಾಗಿ ಆ 20 ಆಡಳಿತ ಘಟಕಗಳಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅವೆಲ್ಲವೂ ಕನ್ನಡಿಗರಿಂದ ಆಳ್ವಿಕೆ ಮಾಡಿಸಿಕೊಳ್ಳೋದರ ಬದಲಾಗಿ ಅಣ್ಣರಿಂದ ಆಳ್ವಿಕೆ ಮಾಡಿಸಿಕೊಳ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಮೈಸೂರು ಕರ್ನಾಟಕ ಅಂತ ತೆಗೆದುಕೊಂಡಾಗ ಈ ಒಂದು ಭಾಗವನ್ನ ಮೈಸೂರಿನ ಒಡೆಯರು ಆಳ್ವಿಕೆ ಮಾಡ್ತಾ ಇದ್ರು. ಮದ್ರಾಸ್ ಕರ್ನಾಟಕ ಅಂತ ತೆಗೆದುಕೊಂಡಾಗ ಕೊಡಗು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹೀಗೆ ಈ ಒಂದು ಎಲ್ಲ ಭೂಭಾಗವನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ. ಹೀಗಾಗಿ ಈ ಒಂದು ಪ್ರದೇಶದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ತಮಿಳರ ಪ್ರಭಾವ ಹಾಗೂ ಉರ್ದು ಭಾಷೆಗಳ ಒಂದು ಪ್ರಭಾವ ಇತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಇದು ಸಹ ನಮ್ಮ ಒಂದು ಕನ್ನಡಿಗರ ಆಳ್ವಿಕೆ ಒಳಪಟ್ಟಿರ್ಕಿಲ್ಲ. ಅಷ್ಟೇ ಅಲ್ಲದೆ ಮುಂಬೈ ಕರ್ನಾಟಕ ಅಂತ ತೆಗೆದುಕೊಂಡಾಗ ಇದು ಮರಾಠರ ಅಧೀನಕ್ಕೆ ಒಳಪಟ್ಟಿತ್ತು. ಹೀಗಾಗಿ ಮರಾಠರ ಅಧೀನಕ್ಕೆ ಒಳಪಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಜಿಲ್ಲೆಗಳ ಮೇಲೆ ಏನಾಗಿತ್ತಪ್ಪ ಅಂದ್ರೆ ಮರಾಠಿ ಭಾಷೆಯ ಒಂದು ಪ್ರಭಾವ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಹೈದರಾಬಾದ್ ಕರ್ನಾಟಕ ಅಂತ ತೆಗೆದುಕೊಂಡಾಗ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ನಮ್ಮ ಒಂದು ಕನ್ನಡದ ಜಿಲ್ಲೆಗಳು ಹೈದರಾಬಾದಿನ ಒಂದು ನಿಜಾಮನ ಆಳ್ವಿಕೆ ಒಳಪಟ್ಟಿದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ನಮ್ಮ ಕನ್ನಡ ಭೂ ಪ್ರದೇಶಗಳ ಮೇಲೆ ತೆಲುಗು ಭಾಷೆಯ ಒಂದು ಪ್ರಭಾವ ಇತ್ತು. ಅಷ್ಟೇ ಅಲ್ಲದೆ ಕೊಡಗು ಅಂತ ತೆಗೆದುಕೊಂಡಾಗ ಇದೊಂದು ಸ್ವತಂತ್ರ ಜಿಲ್ಲೆಯಾಗಿತ್ತು. ಹೀಗಾಗಿ ಆ ಸ್ವತಂತ್ರ ಜಿಲ್ಲೆಯಾದಂತಹ ಸಂದರ್ಭದಲ್ಲಿ ಇದನ್ನ ಬ್ರಿಟಿಷ್ ಕಮಿಷನರ್ಗಳು ಆಳ್ವಿಕೆ ಮಾಡ್ತಿದ್ರು. ಇನ್ನು ಇದರ ಜೊತೆಗೆ ಅಖಂಡ ಕರ್ನಾಟಕ ಈ ರೀತಿಯಾಗಿರ್ತಕ್ಕಂಥ ಭೂಭಾಗವನ್ನ ಹೊಂದುವುದು ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು, ಆ ದೇಶೀಯ ಸಂಸ್ಥಾನಗಳು ತಮ್ಮದಾಗಿರ್ತಕ್ಕಂಥದ್ದು ಸ್ವತಂತ್ರ ಆಳ್ವಿಕೆಯನ್ನು ಹೊಂದಿದ್ದು. ಉದಾಹರಣೆಗೆ ಜತ್ ಆಗಿರ್ಬೋದು, ಸವಣೂರ್ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಮುದೋಳ್ ಆಗಿರ್ಬೋದು, ಅಕ್ಕಲಕೋಟ್ ಆಗಿರ್ಬೋದು, ಸಂಡೂರ್ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಥಾನಗಳಿದ್ದು. ಹೀಗೆ ಒಟ್ಟಾರೆಯಾಗಿ ಕರ್ನಾಟಕದ ಒಂದು ಆಡಳಿತ ವ್ಯವಸ್ಥೆ ಏನಿತ್ತಪ್ಪ ಅಂದ್ರೆ ಸುಮಾರು 20 ಘಟಕಗಳಲ್ಲಿ ಹಂಚಿಕೆ ಹೊಂದಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಕನ್ನಡ ನಾಡಿನ ಭಾಷೆ ಮತ್ತು ಸಂಸ್ಕೃತಿ ಏನಾಗಿತ್ತಪ್ಪ ಅಂತಂದ್ರೆ ತನ್ನ ಒಂದು ಹಿರಿಮೆಯನ್ನು ಕಳೆದುಕೊಳ್ಳಲಿಕ್ಕೆ ಆರಂಭಿಸಿತು. ಹೀಗಾಗಿ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಒಂದು ನಮ್ಮ ಕನ್ನಡ ನಾಡಿನ ಹೋರಾಟಗಾರರು ಏನ್ ಮಾಡಿರಪ್ಪ ಅಂತಂದ್ರೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಒಂದು ಭೂಭಾಗಗಳನ್ನ ಒಂದುಗೂಡಿಸಿ ನಮ್ಮ ಕನ್ನಡ ಭಾಷೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯನ್ನ ಉಳಿಸಲೇಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಕೈಗೊಂಡ್ರು. ಆ ಒಂದು ಹೋರಾಟವೇ ನಮ್ಮ ಈ ಕರ್ನಾಟಕ ಏಕೀಕರಣ ಅಂತ ಹೇಳ್ಬೋದು. ಇನ್ನು ಅಷ್ಟೇ ಇಲ್ಲದೆ ಈ ಒಂದು ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ ಇವೆಲ್ಲಗಳು ಮುಖ್ಯವಾಗಿ ರಚನೆ ಹೊಂದಿದ್ದು ಯಾವ ಕಾಲಪ್ಪ ಅಂದ್ರೆ 1799 ನಂತರ. ಕಾರಣ ಏನಪ್ಪಾ ಅಂದ್ರೆ 1767 ಹಿಡಿದುಕೊಂಡು 1799 ಬ್ರಿಟಿಷರ ವಿರುದ್ಧ 4 ಯುದ್ಧಗಳು ಕಂಡು ಬರ್ತಾವೆ. ಹೀಗಾಗಿ ಆ 4 ಯುದ್ಧಗಳನ್ನು ಯಾರು ನಡೆಸ್ತಾರಪ್ಪ ಅಂದ್ರೆ ನಮ್ಮ ಮೈಸೂರಿನ ವ್ಯಕ್ತಿಗಳು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತಕ್ಕಂಥ ವ್ಯಕ್ತಿಗಳು. ಹೀಗಾಗಿ ಇವರಿಂದ ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಹೋರಾಟಗಳನ್ನು ನಾವು ಆಂಗ್ಲೋ ಮೈಸೂರು ಯುದ್ಧಗಳಂತ ಕರಿತೀವಿ. ಹೀಗಾಗಿ ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳ ಪೈಕಿ 1799 ಕಂಡು ಬರ್ತಕ್ಕಂಥ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ಕಣಪ್ಪ ಅಂದ್ರೆ ಯುದ್ಧದಲ್ಲಿಯೇ ಮರಣವನ್ನಪ್ತಾನೆ. ಹೀಗಾಗಿ ಟಿಪ್ಪು ಸುಲ್ತಾನನ ಮರಣದ ನಂತರ ಅಖಂಡ ಕರ್ನಾಟಕವನ್ನ ಮುಖ್ಯವಾಗಿ 4 ಭಾಗಗಳಾಗಿ ಮಾರ್ಪಡಿಸ್ತಾರೆ. ಹೀಗಾಗಿ ಆ 4 ಭಾಗಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 4 ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ. ಆ 4 ರೀತಿಯಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭಾಗವನ್ನ ಮೈಸೂರಿನ ಒಡೆಯರಿಗೆ ಬಿಟ್ಟು ಕೊಡ್ತಾರೆ. ಒಂದು ಭಾಗ ಅಂತ ತೆಗೆದುಕೊಂಡಾಗ ಮದ್ರಾಸ್ ಕರ್ನಾಟಕ ಅಂತ ತೆಗೆದುಕೊಂಡಾಗ ಅದನ್ನ ಬ್ರಿಟಿಷರೇ ತಮ್ಮ ಬಳಿ ಇಟ್ಟುಕೊಳ್ತಾರೋ. ಮತ್ತೊಂದು ಭಾಗ ಮುಂಬೈ ಕರ್ನಾಟಕ ಅಂತ ತೆಗೆದುಕೊಂಡಾಗ ಅದನ್ನ ಮರಾಠರಿಗೆ ಬಿಟ್ಟು ಕೊಡ್ತಾರೋ. ಮತ್ತೊಂದು ಭಾಗವಾಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಅಂತ ತೆಗೆದುಕೊಂಡಾಗ ಅದನ್ನ ಹೈದರಾಬಾದಿನ ನಿಜಾಮನಿಗೆ ಬಿಟ್ಟು ಕೊಡ್ತಾರೆ. ಹೀಗೆ ಒಟ್ಟಾರೆಯಾಗಿ 1799 ನಂತರ ನಮ್ಮ ಒಂದು ಕರ್ನಾಟಕ ಏನಾಗತ್ತಪ್ಪ ಅಂದ್ರೆ ಛಿದ್ರವಾಗಿ ಮಾರ್ಪಡುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಎಲ್ಲ ಒಂದು ಸಂಗತಿಗಳನ್ನ ಗಮನಿಸಿರ್ತಕ್ಕಂಥ ನಮ್ಮ ಒಂದು ಕನ್ನಡಿಗರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಒಂದು ಭಾಷೆಯನ್ನ ಉಳಿಸುವ ಸಲುವಾಗಿ ತಮ್ಮ ಒಂದು ಸುದೀರ್ಘ ಹೋರಾಟವನ್ನು ಕೈಗೊಂಡು 1956 ಹರಿದು ಹಂಚಿ ಹೋಗಿರ್ತಕ್ಕಂಥ ನಮ್ಮ ಒಂದು ಎಲ್ಲ ಕನ್ನಡ ನಾಡನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದುಗೂಡಿಸ್ತಾರೆ. ಹೀಗಾಗಿ ಈ ಒಂದುಗೂಡ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಘಟನೆ ಕರ್ನಾಟಕದ ಏಕೀಕರಣ. ಇನ್ನು ಈ ಕರ್ನಾಟಕದ ಏಕೀಕರಣದಾಗ ಈ ಒಂದು ಘಟನೆ ನಡೆಯಲಿಕ್ಕೆ ಮುಖ್ಯವಾಗಿ 3 ಘಟನೆಗಳನ್ನ ಹಾಕಪ್ಪ ಅಂತಂದ್ರೆ ಪ್ರಭಾವ ಬೀರ್ತಕ್ಕಂಥ ಒಂದು ಅಂಶಗಳಾಗಿ ಕಂಡು ಬರ್ತಾವ. ಆ ಮುಖ್ಯವಾಗಿ ಆ ಪ್ರಭಾವ ಬೀರ್ತಕ್ಕಂಥ ಒಂದು 3 ಘಟನೆಗಳು ಯಾವಪ್ಪ ಅಂತಂದ್ರೆ 1870 ಮತ್ತು 71 ನಡೆದಿರ್ತಕ್ಕಂಥ ಇಟಲಿ ಮತ್ತು ಜರ್ಮನಿಗಳ
ಏಕೀಕರಣ ಅಂತಕ್ಕಂಥ ಒಂದು ಘಟನೆಗಳು. ಉದಾಹರಣೆಗೆ ಆಸ್ಟ್ರಿಯಾ ಅಂತಕ್ಕಂಥ ಒಂದು ದೇಶ ಏನ್ ಮಾಡಿದಪ್ಪ ಅಂದ್ರೆ ಇಟಲಿ ಮತ್ತು ಜರ್ಮನಿಯ ಭೂಭಾಗಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಟಲಿ ಮತ್ತು ಜರ್ಮನಿಯ ಜನತೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಭೂ ನಕ್ಷೆಯಾಗಲಿ ಅಥವಾ ಭೂಗಡಿ ಇರುವುದಿಲ್ಲ. ಹೀಗಾಗಿ ಇಟಾಲಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಹರಿದು ಹಂಚಿಗಿರ್ತಕ್ಕಂಥ ಭೂ ಪ್ರದೇಶವನ್ನು ಒಂದುಗೂಡಿಸುವ ಸಲುವಾಗಿ ತಮ್ಮ ಒಂದು ಹೋರಾಟವನ್ನು ಕೈಗೊಳ್ತಾರೆ. ಅದನ್ನೇ ಇಟಲಿ ಏಕೀಕರಣ ಅಂತ ಕರಿತೀವಿ. ಜರ್ಮನಿಗೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ 1870 ಮತ್ತು 71 ಅವಧಿಯಲ್ಲಿ ನಡೆದಿರ್ತಕ್ಕಂಥ ಇಟಲಿ ಮತ್ತು ಜರ್ಮನಿ ಏಕೀಕರಣ ಅಂತಕ್ಕಂಥ ಒಂದು ಘಟನೆಗಳ ಪ್ರಭಾವ ಏನಕ್ಕಪ್ಪ ಅಂದ್ರೆ ನಮ್ಮ ಒಂದು ಕನ್ನಡ ಜನತೆಯ ಮೇಲೆ ಬೀಳುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇವರು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಭೂಭಾಗಗಳನ್ನ ಒಂದುಗೂಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಇನ್ನು ತದನಂತರದಲ್ಲಿ 1876ರಲ್ಲಿ ಬಾಲಸೂರಿನ ಬೈಕುಂಠನಾಥ ಅನ್ಸ್ತಕ್ಕಂಥ ವ್ಯಕ್ತಿ ನಡೆಸಿರ್ತಕ್ಕಂಥ ಒಂದು ಹೋರಾಟ ಯಾವ್ದ್ರಿ? ಬಾಲಸೂರಿನ ಬೈಕುಂಠನಾಥ ಮತ್ತು ವಿಚಿತ್ರಾನಂದ. ಹೀಗೆ ಈ ಇಬ್ಬರು ವ್ಯಕ್ತಿಗಳು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಬಂಗಾಳದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಒರಿಸ್ಸಾ ಪ್ರದೇಶವನ್ನ ಒಂದು ಸ್ವತಂತ್ರ ಪ್ರಾಂತ್ಯವನ್ನಾಗಿ ಮಾರ್ಪಡಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಕೈಗೊಳ್ತಾರೆ. ಹೀಗಾಗಿ ಈ ಒಂದು ಬಾಲಸೂರಿನ ಬೈಕುಂಠನಾಥ ಮತ್ತು ವಿಚಿತ್ರಾನಂದರ ಒಂದು ಹೋರಾಟದ ಫಲವಾಗಿ ಒರಿಸ್ಸಾ ಅಂತಕ್ಕಂಥ ಒಂದು ಪ್ರತ್ಯೇಕ ಪ್ರಾಂತ ರಚನೆ ಆಗತ್ತೆ. ಹೀಗಾಗಿ ಈ ಒಂದು ಘಟನೆಯ ಪ್ರಭಾವ ಸಹ ಏನಾಗತ್ತಪ್ಪ ಅಂದ್ರೆ ನಮ್ಮ ಒಂದು ಕನ್ನಡ ನಾಡಿನ ಜನರ ಮೇಲೆ ಬೀಳುತ್ತದೆ. ಇನ್ನು ಇದಾದ ಬಳಿಕ 1895ರಲ್ಲಿ ಬಿಹಾರಿನಲ್ಲಿ ಮಹೇಶ್ ನಾರಾಯಣರ ಒಂದು ಅಧ್ಯಕ್ಷತೆಯಲ್ಲಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಮುಖ್ಯ ಚಳುವಳಿ ಕಾರಣ ಏನಪ್ಪಾ ಅಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಬಿಹಾರ ಪ್ರಾಂತ್ಯವನ್ನು ರಚನೆ ಮಾಡುವ ಸಲುವಾಗಿ ಈ ಒಂದು ಮಹೇಶ್ ನಾರಾಯಣರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟ ಕೈಗೊಳ್ಳುತ್ತದೆ. ಆ ಒಂದು ಹೋರಾಟವು ಸಹ ಸಫಲವಾಗುತ್ತದೆ. ಹೀಗೆ ಒಟ್ಟಾರೆಯಾಗಿ 1870 ಮತ್ತು 71ರ ಇಟಲಿ ಮತ್ತು ಜರ್ಮನಿಗಳ ಏಕೀಕರಣ ಘಟನೆ ಆಗಿರ್ಬೋದು, 1876ರಲ್ಲಿ ಕಂಡು ಬರ್ತಕ್ಕಂಥ ಬಾಲಸೂರಿನ ಬೈಕುಂಠನಾಥ ಮತ್ತು ವಿಚಿತ್ರಾನಂದರ ಒಂದು ಒರಿಸ್ಸಾ ಪ್ರಾಂತ್ಯ ರಚನೆಯ ಒಂದು ಹೋರಾಟ ಆಗಿರಬಹುದು, 1895ರಲ್ಲಿ ಕಂಡುಬರ್ತಕ್ಕಂಥ ಬಿಹಾರಿನ ಮಹೇಶ್ ನಾರಾಯಣರ ಒಂದು ಹೋರಾಟ ಆಗಿರ್ಬೋದು. ಹೀಗೆ ಈ ಒಂದು ಎಲ್ಲ ಹೋರಾಟಗಳು ಕೊನೆಗೊಂದು ದಿನ ಸಫಲಗೊಂಡಾಗ ಇವೆಲ್ಲಗಳ ಒಂದು ಪ್ರಭಾವ ಏನಕ್ಕಪ್ಪ ಅಂದ್ರೆ ನಮ್ಮ ಒಂದು ಕನ್ನಡ ನಾಡಿನ ಜನತೆ ಬೀಳೋದು. ಹೀಗಾಗಿ ಈ ಒಂದು ಘಟನೆಗಳಿಂದ ಪ್ರಭಾವ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಒಂದು ಕನ್ನಡಿಗರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಕನ್ನಡ ನಾಡು ಹಾಗೂ ಅದು ಹೊಂದಿರತಕ್ಕಂಥ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಒಂದು ಹೋರಾಟವನ್ನು ಕೈಗೊಳ್ತಾರೆ. ಆ ಒಂದು ಹೋರಾಟವೇ ಕರ್ನಾಟಕದ ಏಕೀಕರಣ. ಇನ್ನಂತರದಲ್ಲಿ ಈ ಒಂದು ಕರ್ನಾಟಕ ಏಕೀಕರಣ ತೆಗೆದುಕೊಂಡಾಗ ಈ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಹಲವಾರು ಜನ ನಾಯಕರು ಕಂಡು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಪರಿಚಯನ ಮಾಡಿಕೊಳ್ಳೋಣ. ಉದಾಹರಣೆಗೆ ಮೊದಲನೇದಾಗಿ ಆಲೂರು ವೆಂಕಟರಾಯ ಅಂತ ತೆಗೆದುಕೊಂಡಾಗ ಇವರನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ. ಕರ್ನಾಟಕದ ಏಕೀಕರಣದ ಶಿಲ್ಪಿ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಕರ್ನಾಟಕ ಏಕೀಕರಣ ಚಳುವಳಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯರು. ಅಷ್ಟೇ ಅಲ್ಲದೆ ಇದೇ ಹಿನ್ನೆಲೆ ಇಟ್ಟುಕೊಂಡು ಈ ಆಲೂರು ವೆಂಕಟರಾಯರನ್ನ ಏನಂತ ಕರೀತಾರಪ್ಪ ಅಂದ್ರೆ ಕನ್ನಡದ ಕುಲ ಪುರೋಹಿತ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಕನ್ನಡದ ಕುಲ ಪುರೋಹಿತ. ಯಾರನ್ರಿ? ಆಲೂರು ವೆಂಕಟರಾಯರನ್ನ. ಅಷ್ಟೇ ಅಲ್ಲದೆ ಇವರು ಕನ್ನಡ ನಾಡಿನ ಒಂದು ಸಂಸ್ಕೃತಿ ಮತ್ತು ಪರಂಪರೆಯ ಇತಿಹಾಸವನ್ನು ಎಲ್ಲ ಜನತೆಗೆ ತಿಳಿಸುವ ಸಲುವಾಗಿ ಕರ್ನಾಟಕದ ಗತವೈಭವ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿಯನ್ನ ಯಾರ್ರೀ? ಇದೇ ಆಲೂರು ವೆಂಕಟರಾಯರು. ಹೀಗಾಗಿ ಒಟ್ಟಾರೆಯಾಗಿ ಆಲೂರು ವೆಂಕಟರಾಯರು ಅಂತ ತೆಗೆದುಕೊಂಡಾಗ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವರನ್ನ ಕರ್ನಾಟಕ ಏಕೀಕರಣದ ಶಿಲ್ಪಿ ಅಂತ ಕರೀತು. ಅಷ್ಟೇ ಅಲ್ಲದೆ ಇವರು ಕನ್ನಡ ನಾಡು ಭಾಷೆ ಹಾಗೂ ಸಂಸ್ಕೃತಿಯ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಅಭಿಮಾನವನ್ನು ಹೊಂದಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇವರ ಎಷ್ಟೋ ಕೃತಿಗಳನ್ನ ಹಾಕಪ್ಪ ಅಂದ್ರೆ ಕ ಅಂತಕ್ಕಂಥ ಒಂದು ಅಕ್ಷರದಿಂದ ರಚನೆ ಹಾಕವು. ಉದಾಹರಣೆ ಅಂತ ತೆಗೆದುಕೊಂಡಾಗ ಕರ್ನಾಟಕದ ಸೂತ್ರಗಳು ಅಂತಕ್ಕಂಥ ಕೃತಿಯಾಗಿರ್ಬೋದು, ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿಯಾಗಿರ್ಬೋದು, ಕರ್ನಾಟಕದ ವೀರರತ್ನಗಳು ಅಂತಕ್ಕಂಥ ಕೃತಿಯಾಗಿರ್ಬೋದು, ಹಾಗೂ ಕರ್ನಾಟಕದ ವಿಕಾಸ ಅಂತಕ್ಕಂಥ ಕೃತಿಯಾಗಿರ್ಬೋದು. ಹೀಗೆ ಇನ್ನೂ ಹಲವಾರು ಕೃತಿಗಳು ಕಂಡು ಬರ್ತಾವೆ. ಹೀಗಾಗಿ ಅವೆಲ್ಲಗಳ ಮೂಲತಃ ಕ ಅಂತಕ್ಕಂಥ ಒಂದು ಅಕ್ಷರದಿಂದ ಆರಂಭ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಕರ್ನಾಟಕದ ಏಕೀಕರಣ ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯ ವ್ಯಕ್ತಿ ಅಂದಾಗ ಆಲೂರು ವೆಂಕಟರಾಯರು ಅಂತ ಹೇಳ್ಬೋದು. ಹೀಗಾಗಿ ಇವರು ತದನಂತರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಅಂತಕ್ಕಂಥ ಒಂದು ಸಂಘದಲ್ಲಿ ಸೇರಿಕೊಂಡು
ವಾಗ್ಭೂಷಣ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ. ಹೀಗಾಗಿ ಆ ಒಂದು ಪತ್ರಿಕೆಯ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಲೇಖನಗಳನ್ನ ಬರೀಲಿಕ್ಕೆ ಆರಂಭಿಸ್ತಾರೆ. ಇದು ಮೊದಲನೇ ವ್ಯಕ್ತಿ. ಇನ್ನು ಎರಡನೇದಾಗಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ ಅಂತಕ್ಕಂಥ ವ್ಯಕ್ತಿ. ಯಾರೀ? ಡೆಪ್ಯೂಟಿ ಚನ್ನಬಸಪ್ಪ. ಹೀಗಾಗಿ ಈ ಡೆಪ್ಯೂಟಿ ಚನ್ನಬಸಪ್ಪ ಅಂತ ತಿಳ್ಕೊಂಡಾಗ ಇವರನ್ನು ಸಹ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕರ್ನಾಟಕ ಏಕೀಕರಣದ ಉಷಾತಾರೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ನಾಟಕ ಏಕೀಕರಣದ ಉಷಾತಾರೆ. ಯಾರನ್ರಿ? ಡೆಪ್ಯೂಟಿ ಚನ್ನಬಸಪ್ಪರವರ. ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕ ಏಕೀಕರಣ ಆರಂಭವಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಹಾಗೂ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರು. ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ನಡ ಭಾಷೆಗಳ ಒಂದು ಉಳಿವಿಗಾಗಿ ಮೊಟ್ಟ ಮೊದಲ ಬಾರಿಗೆ ಮುಂಬೈ ಪ್ರಾಂತ್ಯದಲ್ಲಿ ಆಗಿರ್ಬೋದು ಹಾಗೂ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಾರ್ಮಲ್ ಶಾಲೆಗಳನ್ನ ಆರಂಭಿಸ್ತಾರೆ. ಈ ನಾರ್ಮಲ್ ಶಾಲೆಗಳನ್ನ ತೆಗೆದುಕೊಂಡಾಗ ಇವು ಕನ್ನಡ ಭಾಷೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶಾಲೆಗಳು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಕರ್ನಾಟಕ ಏಕೀಕರಣದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಅಂದಾಗ ಡೆಪ್ಯೂಟಿ ಚನ್ನಬಸಪ್ಪನವರು ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ ಮೂರನೇದಾಗಿ ಜಯದೇವಿ ತಾಯಿ ಲಿಗಾಡೆ. ಇವರೊಬ್ಬರು ಸಹ ಮಹಿಳೆಯರು. ಹೀಗಾಗಿ ಈ ಒಂದು ಮಹಿಳೆಯು ಸಹ ಕರ್ನಾಟಕ ಏಕೀಕರಣದಲ್ಲಿ ಒಂದು ಪ್ರಮುಖ ಪಾತ್ರನ ವಹಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇವರನ್ನ ಕರ್ನಾಟಕದ ಏಕೀಕರಣದ ಮಹಿಳಾ ಉಷಾತಾರೆ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ ಗಡಿನಾಡಿನ ಭಾಗಗಳಲ್ಲಿ ಅಥವಾ ಗಡಿನಾಡಿನ ಪ್ರಾಂತ್ಯಗಳಲ್ಲಿ ನಮ್ಮ ಒಂದು ಕನ್ನಡದ ಬಗ್ಗೆ ಎಲ್ಲ ರೀತಿಯ ಅರಿವನ್ನ ಮೂಡಿಸಿರ್ತಕ್ಕಂಥ ಪ್ರಮುಖರು ಯಾರಪ್ಪ ಅಂದ್ರೆ ಈ ಜಯದೇವಿ ತಾಯಿ ಲಿಗಾಡೆ ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ ಆಲೂರು ವೆಂಕಟರಾಯರು, ಡೆಪ್ಯೂಟಿ ಚನ್ನಬಸಪ್ಪನವರು, ಜಯದೇವಿ ತಾಯಿ ಲಿಗಾಡಿ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಕೊಂಡು ಬರ್ತಾರೆ. ಉದಾಹರಣೆಗೆ ಅಂದಾನಪ್ಪ ದೊಡ್ಡಮೇಟಿ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಅಂದಾನಪ್ಪ ದೊಡ್ಡಮೇಟಿ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಅಂದಾನಪ್ಪ ದೊಡ್ಡಮೇಟಿ ಅಂತ ತೆಗೆದುಕೊಂಡಾಗ ಇವರು ಕರ್ನಾಟಕ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಮುಖ್ಯ ಕಾರಣೀಕರ್ತವಾಗಿರ್ತಕ್ಕಂಥ ವ್ಯಕ್ತಿ. ಕಾರಣ ಏನಪ್ಪಾ ಅಂತಂದ್ರೆ 1956ರಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥ ಒಂದು ರಾಜ್ಯ ರಚನೆ ಆಗಿತ್ತು. ಹೀಗಾಗಿ ಆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನ ಸೂಚನೆ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅಂದಾನಪ್ಪ ದೊಡ್ಡಮೇಟಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ RH ದೇಶಪಾಂಡೆ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಕಂಡು ಬರ್ತಾರೆ. ಯಾರೇ? RH ದೇಶಪಾಂಡೆ, ರಾಮಚಂದ್ರ ಹನುಮಂತಯ್ಯ ದೇಶಪಾಂಡೆ. ಹೀಗಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಈ ಒಂದು ಸಂಘದ ಮುಖಾಂತರವಾಗಿ ತಮ್ಮ ಒಂದು ಹೋರಾಟವನ್ನು ಕೈಗೊಳ್ತಾರೆ. ಅಷ್ಟೇ ಅಲ್ಲದೆ ಸಿರಿಗನ್ನಡಂ ಗೆಲ್ಗೆ ಅಂತಕ್ಕಂಥ ಘೋಷವಾಕ್ಯವನ್ನು ಕೊಡ್ತಾರೆ. ಯಾವ್ದ್ರಿ? ಸಿರಿಗನ್ನಡಂ ಗೆಲ್ಗೆ ಅಂತಕ್ಕಂಥದ್ದು ಘೋಷವಾಕ್ಯವನ್ನ. ಇದನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಕನ್ನಡದ ಕಣ್ಣು ಅಂತ ಕರೆಸ್ಕೊಳ್ತಕ್ಕಂಥ EM ಶ್ರೀಕಂಠಯ್ಯನವರು ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ RH ದೇಶಪಾಂಡೆ, ಅಷ್ಟೇ ಅಲ್ಲದೆ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥ ವ್ಯಕ್ತಿ ಕಂಡು ಬರ್ತಾನೆ. ಯಾರ್ರೀ? ಹರ್ಡೇಕರ್ ಮಂಜಪ್ಪ. ಇವರನ್ನ ನಾವು ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ನಾಸು ಹರ್ಡೇಕರ್ ಅಂತಕ್ಕಂಥ ವ್ಯಕ್ತಿ ಕಂಡು ಬರ್ತಾರೆ, ಅಥವಾ NS ಹರ್ಡೇಕರ್ ಅಂತಕ್ಕಂಥ ವ್ಯಕ್ತಿ. ಇವರು ಹಿಂದೂಸ್ತಾನಿ ಸ್ವಯಂ ಸೇವಾದಳ ಅಂತಕ್ಕಂಥ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಇವರಷ್ಟೇ ಅಲ್ಲದೆ ಕಡಪ ರಾಘವೇಂದ್ರಾಚಾರ್ಯರು ಅಂತಕ್ಕಂಥ ವ್ಯಕ್ತಿ ಹೇಳ್ಕೊಂಡು ಬರ್ತಾರೋ, RR ದಿವಾಕರ್ ಅಂತಕ್ಕಂಥ ವ್ಯಕ್ತಿ ಹೇಳ್ಕೊಂಡು ಬರ್ತಾರೋ, ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿ ಹೇಳ್ಕೊಂಡು ಬರ್ತಾರೋ. ಅದರ ಜೊತೆಗೆ ಮುಖ್ಯವಾಗಿ ಗಂಗಾಧರ್ ರಾವ್ ದೇಶಪಾಂಡೆ ಅಂತಕ್ಕಂಥ ವ್ಯಕ್ತಿ ಕಂಡು ಬರ್ತಾರೆ. ಹೀಗಾಗಿ ಗಂಗಾಧರ್ ರಾವ್ ದೇಶಪಾಂಡೆ ಅಂತ ತಿಳ್ಕೊಂಡಾಗ ಅವರನ್ನು ನಾವು ಕರ್ನಾಟಕದ ಕೇಸರಿ ಮತ್ತು ಕರ್ನಾಟಕದ ಸಿಂಹ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಖಾದಿ ಭಗೀರಥ ಅಂತ ಕರಿತು. ಅದರ ಜೊತೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಣಪತಿ ಉತ್ಸವನ ಆರಂಭಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದೇ ಗಂಗಾಧರ ರಾವ್ ದೇಶಪಾಂಡೆ. ಹೀಗೆ ಇನ್ನೂ ಹಲವಾರು ಜನ ವ್ಯಕ್ತಿಗಳು ಕಂಡು ಬರ್ತಾರೆ. ಹೀಗೆ ಈ ಎಲ್ಲ ವ್ಯಕ್ತಿಗಳ ಒಂದು ಹೋರಾಟದ ಫಲವಾಗಿ ಕಂಡು ಬರ್ತಕ್ಕಂಥ ಒಂದು ಘಟನೆ ಯಾವಪ್ಪ ಅಂದ್ರೆ ಕರ್ನಾಟಕ ಏಕೀಕರಣ. ಇನ್ನು ಅಷ್ಟೇ ಅಲ್ಲದೆ ಈ ಕರ್ನಾಟಕ ಏಕೀಕರಣ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಂಡಿರ್ತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ನಮ್ಮ ಒಂದು ಧಾರವಾಡ, ವಿದ್ಯಾಕಾಶಿ ಅಂತ ನಾವೇನು ಕರಿತಿರ್ಲಿಲ್ಲ, ಧಾರವಾಡ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಹೋರಾಟ ಆರಂಭ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಧಾರವಾಡನ ಏನಂತ ಕರಿತಪ್ಪ ಅಂತಂದ್ರ ಕರ್ನಾಟಕ ಏಕೀಕರಣದ ತವರು ಮನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ನಾಟಕ ಏಕೀಕರಣದ ತವರು ಮನೆ. ಹೀಗೆ ಈ ಒಂದು ಎಲ್ಲ ವಿಷಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ಮುಂದಿನಂತೆ ನಾವೇನ್ ಮಾಡೋಣಪ್ಪ ಅಂತಂದ್ರ ಈ ಒಂದು ಕರ್ನಾಟಕ ಏಕೀಕರಣ ಒಳಗೊಂಡಿರ್ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನ ವಿವರ ಸಹಿತವಾಗಿ ಏನ್ ಮಾಡೋಣಪ್ಪ ಅಂದ್ರ ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಇನ್ನು ಅಷ್ಟೇ ಅಲ್ಲದೆ 1956ರಲ್ಲಿ ರಚನೆಗೊಂಡಿರ್ತಕ್ಕಂಥ ಒಂದು ಸ್ವತಂತ್ರ ರಾಜ್ಯ ನಮ್ಮ ಒಂದು ಮೈಸೂರು ರಾಜ್ಯ. ಹೀಗಾಗಿ ಆ ಒಂದು ಮೈಸೂರು ರಾಜ್ಯ ಏನಕ್ಕಪ್ಪ ಅಂದ್ರೆ 2006ರಲ್ಲಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದಾಗ
ಇದು ತನ್ನ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿ. ಅಷ್ಟೇ ಅಲ್ಲದೆ 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇದು ತನ್ನ ಒಂದು ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತದೆ. ಹೀಗೆ ಒಟ್ಟಾರೆಯಾಗಿ ಇದೆಲ್ಲವೂ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಏಕೀಕರಣ ಅಂತಕ್ಕಂಥ ಒಂದು ಘಟನೆ ಕಂಡು ಬರ್ಲಿಕ್ಕೆ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಈ ಕರ್ನಾಟಕ ಏಕೀಕರಣದ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ನೋಡಿದ ನಂತರ ಈ ಒಂದು ಕರ್ನಾಟಕದ ಏಕೀಕರಣ ತೆಗೆದುಕೊಂಡಾಗ ಇದು ಮುಖ್ಯವಾಗಿ 3 ಹಂತಗಳಲ್ಲಿ ಕಂಡುಬರುತ್ತೆ. ಎಷ್ಟ್ರೀ? 3 ಹಂತಗಳಲ್ಲಿ. ಹೀಗಾಗಿ ಆ 3 ಹಂತಗಳ ಘಟನೆ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಅದರಲ್ಲಿ ಆರಂಭಿಕ ಅಂತ ತೆಗೆದುಕೊಂಡಾಗ ಮೊದಲ ಹಂತ ತೆಗೆದುಕೊಂಡಾಗ ಆ ಮೊದಲ ಹಂತ ತೆಗೆದುಕೊಂಡಾಗ ಅಲ್ಲಿ ನಮಗೆ ಕೆಲವೊಂದಿಷ್ಟು ಆರಂಭಿಕ ವ್ಯಕ್ತಿಗಳ ಪ್ರಯತ್ನಗಳು ಕಂಡು ಬರ್ತಾವೆ. ಇನ್ನು ಎರಡನೇದಾಗಿ ಕಂಡು ಬರ್ತಕ್ಕಂಥ ಒಂದು ಹಂತ ಅಂತ ತೆಗೆದುಕೊಂಡಾಗ ಅದು ಸಾಹಿತ್ಯ ಮತ್ತು ವೃತ್ತಪತ್ರಿಕೆಗಳ ಪಾತ್ರ ಅಂತ ಹೇಳ್ಬೋದು. ಮೂರನೇದಾಗಿ ಸಂಘ ಸಂಸ್ಥೆಗಳ ಪಾತ್ರ ಅಂತ ಹೇಳ್ಬೋದು. ಹೀಗೆ ಅಖಂಡ ಕರ್ನಾಟಕ ಏಕೀಕರಣದ ಒಂದು ಘಟನೆಯನ್ನ ಹೀಗೆ ಈ 3 ಹಂತಗಳಾಗಿ ವಿಂಗಡಿಸಿದೆವು. ಮೊದಲನೇ ಹಂತ ಅಂತ ತೆಗೆದುಕೊಂಡಾಗ ಅಲ್ಲಿ ಆರಂಭಿಕ ಪ್ರಯತ್ನಗಳು ಕಂಡು ಬರ್ತವು. ಎರಡನೇ ಹಂತ ಅಂತ ತೆಗೆದುಕೊಂಡಾಗ ಅದು ಸಾಹಿತ್ಯ ಮತ್ತು ವೃತ್ತಪತ್ರಿಕೆಗಳ ಪಾತ್ರ ಅಂತ ಹೇಳ್ಬೋದು. ಮೂರನೇ ಹಂತ ಅಂತ ತೆಗೆದುಕೊಂಡಾಗ ಸಂಘ ಮತ್ತು ಸಂಸ್ಥೆಗಳ ಪಾತ್ರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ 3 ಹಂತಗಳಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕ ಏಕೀಕರಣದ ಮೊದಲೇ ಒಂದು ಹಂತ ಯಾರಿಂದ ಆರಂಭ ಆಕೈತಪ್ಪ ಅಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರಿಂದ ಆರಂಭ ಆಕತ್ತೆ. ಯಾರಿಂದ ರೀ? ಡೆಪ್ಯೂಟಿ ಚನ್ನಬಸಪ್ಪ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಡೆಪ್ಯೂಟಿ ಚನ್ನಬಸಪ್ಪನವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುಂಬೈ ಪ್ರಾಂತ್ಯಗಳಾಗಿರ್ಬೋದು ಹಾಗೂ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಕನ್ನಡ ಭಾಷೆಯನ್ನು ಉಳಿಸುವ ಸಲುವಾಗಿ ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಮರಾಠಿ ಭಾಷೆಯ ದಬ್ಬಾಳಿಕೆ ಆಗಿರ್ಬೋದು ಹಾಗೂ ಇನ್ನುಳಿದ ಉರ್ದು ಹಾಗೂ ತೆಲುಗು ಭಾಷೆಗಳ ಒಂದು ಹೇರಿಕೆಯನ್ನು ಖಂಡಿಸಿ ಕಡ್ಡಾಯವಾಗಿ ಅಲ್ಲಿನ ಮಕ್ಕಳು ಕನ್ನಡ ಭಾಷೆಯನ್ನೇ ಕಲಿಯಲೇಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಎಲ್ಲ ಭಾಗಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಾರ್ಮಲ್ ಶಾಲೆಗಳನ್ನ ಆರಂಭಿಸ್ತಾರೆ. ಯಾವ ಶಾಲೆಗಳ್ರಿ? ನಾರ್ಮಲ್ ಶಾಲೆಗಳನ್ನ. ಹೀಗೆ ಈ ನಾರ್ಮಲ್ ಶಾಲೆಗಳು ಅಂತಕ್ಕಂಥ ಒಂದು ಶಾಲೆಗಳನ್ನ ಆರಂಭಿಸಿ ಆ ಒಂದು ಶಾಲೆಗಳ ಮುಖಾಂತರವಾಗಿ ಕನ್ನಡ ಭಾಷೆಯಲ್ಲಿ ಅಲ್ಲಿಯ ಮಕ್ಕಳಿಗೆ ಶಿಕ್ಷಣ ದೊರಕುವಂತೆ ಮಾಡ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಕರ್ನಾಟಕ ಏಕೀಕರಣದ ಮೊದಲ ಹಂತ ಅಂತ ತೆಗೆದುಕೊಂಡಾಗ ಅದು ಡೆಪ್ಯೂಟಿ ಚನ್ನಬಸಪ್ಪರವನಿಂದ ಆರಂಭ ಆಗುತ್ತೆ. ಅಷ್ಟೇ ಅಲ್ಲದೆ ಕೇವಲ ಚನ್ನಬಸಪ್ಪನವರು ಅಷ್ಟೇ ಅಲ್ಲದೆ ತದನಂತರದಲ್ಲಿ ಕಂಡು ಬರ್ತಕ್ಕಂಥ ಎಲಿಯಟ್ ಅಂತಕ್ಕಂಥ ವ್ಯಕ್ತಿ ರೀ, ಈ ಎಲಿಯಟ್ ಅಂತಕ್ಕಂಥ ವ್ಯಕ್ತಿ ಇವರು ಸಹ ಏನ್ ಮಾಡ್ತಾರಪ್ಪ ಅಂತಂದ್ರ ಕನ್ನಡ ನಾಡಿನಲ್ಲಿ ಕನ್ನಡ ಮಕ್ಕಳಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ನಡ ಶಾಲೆಗಳನ್ನ ಆರಂಭಿಸ್ತಾರೆ. ಹೀಗಾಗಿ ಆ ಕನ್ನಡ ಶಾಲೆಗಳನ್ನ ಆರಂಭಿಸಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣ ದೊರಕುವಂತೆ ಮಾಡ್ತಾರೆ. ಅದರ ಜೊತೆಗೆ ಈ ಡೆಪ್ಯೂಟಿ ಚನ್ನಬಸಪ್ಪನವರು ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರಿಗೋಸ್ಕರವಾಗಿಯೇ ಶಿಕ್ಷಕರ ತರಬೇತಿ ಶಾಲೆಗಳನ್ನು ಸಹ ಅಥವಾ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನ ಆರಂಭಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರಾಗಿರ್ಬೋದು, ಎಲಿಯಟ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಹೀಗೆ ಈ ಇಬ್ಬರು ವ್ಯಕ್ತಿಗಳು ಮಾಡ್ತಾರಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಲಿಕ್ಕೆ ತಮ್ಮ ಒಂದು ಬೆಂಬಲವನ್ನು ಕೊಡ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ನಮ್ಮ ಒಂದು ಕರ್ನಾಟಕದ ಏಕೀಕರಣಕ್ಕೆ ಮುಖ್ಯವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಬ್ರಿಟಿಷ್ ವ್ಯಕ್ತಿಗಳನ್ನು ತೆಗೆದುಕೊಂಡಾಗ ಜಾನ್ ಬ್ರೈಟ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಎಚ್ ರಿಸ್ಲಿ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಥಾಮಸ್ ಮನ್ರೋ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಅಷ್ಟೇ ಅಲ್ಲದೆ 1905ರಲ್ಲಿ ಬಂಗಾಳ ವಿಭಜನೆ ಆದ ನಂತರ ಅದನ್ನು ಮತ್ತೆ ಒಂದುಗೂಡಿಸಿರ್ತಕ್ಕಂಥ ಲಾರ್ಡ್ ಹಾರ್ಡಿಂಜ್ ಈತನ ಒಂದು ವರದಿ ಆಗಿರ್ಬೋದು, ಇದರ ಜೊತೆಗೆ ಲಿಯೋನೆಲ್ ಕರ್ಟಿಸ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಹೀಗೆ ಈ ಎಲ್ಲ ವ್ಯಕ್ತಿಗಳನ್ನ ಮಾಡ್ತಾರಪ್ಪ ಅಂದ್ರೆ ಭಾಷಾವಾರುಗಳ ಆಧಾರದ ಮೇಲೆ ಸ್ವತಂತ್ರ ಪ್ರಾಂತ್ಯಗಳನ್ನ ರಚನೆ ಮಾಡಲಿಕ್ಕೆ ತಮ್ಮ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಹೀಗೆ ಇವರೆಲ್ಲರ ಒಂದು ಬೆಂಬಲ ಪ್ರತಿಫಲದಿಂದಾಗಿ ಅನೇಕ ಜನ ನಾಯಕರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಹೋರಾಟದಲ್ಲಿ ಭಾಗಿಗೊಂಡು ತಮ್ಮ ಒಂದು ಹೋರಾಟವನ್ನು ಆರಂಭಿಸ್ತಾರೆ ಅಂತ ಹೇಳ್ಬೋದು. ಇದು ಮೊದಲೇ ಹಂತದಲ್ಲಿ ಕಂಡುಬರ್ತಕ್ಕಂಥ ಒಂದು ಪರಿಚಯ. ಇನ್ನು ಕರ್ನಾಟಕ ಏಕೀಕರಣದ ಮೊದಲ ಹಂತವನ್ನು ನೋಡಿದ ನಂತರ ಕರ್ನಾಟಕ ಏಕೀಕರಣದ ಎರಡನೇ ಹಂತ ಅಂತ ತೆಗೆದುಕೊಂಡಾಗ ಆ ಎರಡನೇ ಹಂತವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ವೃತ್ತಪತ್ರಿಕೆಗಳ ಪಾತ್ರ ಹಾಗೂ ಸಾಹಿತ್ಯದ ಪಾತ್ರ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕ ಏಕೀಕರಣ ನಡೀಲಿಕ್ಕೆ ಕೇವಲ ಪ್ರಮುಖ ನಾಯಕರು ಅಷ್ಟೇ ಅಲ್ಲದೆ ಸಾಹಿತ್ಯ ಮತ್ತು ವೃತ್ತಪತ್ರಿಕೆಗಳು ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾವೆ. ಈ ಒಂದು ವೃತ್ತಪತ್ರಿಕೆಗಳು ಮಾಡಿದಪ್ಪ ಅಂತಂದ್ರೆ ತಮ್ಮ ಒಂದು
ಪತ್ರಿಕೆಯಲ್ಲಿ ನಮ್ಮ ಕನ್ನಡ ನಾಡಿನ ಇತಿಹಾಸ, ಸಂಪ್ರದಾಯ, ಸಂಸ್ಕೃತಿ, ಧರ್ಮ, ಸಾಹಿತ್ಯ ಇವೆಲ್ಲಗಳ ಬಗ್ಗೆ ಏನು ಮಾಡಿದಪ್ಪ ಅಂದ್ರೆ ಅರಿವನ್ನ ಮೂಡಿಸಿದ ಅಂತ ಹೇಳ್ಬೋದು. ಹೀಗಾಗಿ ಎಷ್ಟೋ ಪತ್ರಿಕೆಗಳು ಕನ್ನಡ ನಾಡಿನ ಜನರಲ್ಲಿ ಕನ್ನಡದ ಒಂದು ಭಾವೈಕ್ಯತೆಯನ್ನು ಮೂಡಿಸಿ ಅಂತ ಹೇಳ್ಬೋದು. ಹೀಗಾಗಿ ಈ ಸಲ ಮತ್ತೆ ಮುಂದಿನ ತರಗತಿಗಳಲ್ಲಿ ಮತ್ತೆ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ವಿವರ ಸಹಿತವಾಗಿರ್ತಕ್ಕಂಥ ಚರ್ಚೆಯನ್ನು ಕೈಗೊಳ್ಳ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.